ವಿಶ್ವಗುರು ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ ಸ್ಮರಿಸಿಕೊಂಡು, ವೈರಾಗ್ಯದ ತವನಿಧಿಯೇ ಎನಿಸಿಕೊಂಡಿರುವಂತ ನೀರ ತಾವರೆ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಇಂದು ನಾವೆಲ್ಲರೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಭವಬಂಧನದಿಂದ ಮುಕ್ತಿಯನ್ನ ಪಡೆದಕ್ಕೋಸ್ಕರವಾಗಿ ಪ್ರಾರ್ಥನೆ, ಧ್ಯಾನ, ಯೋಗ, ಅನುಭವ ಅನ್ನುವಂಥದ್ದ ಸಚ್ಚಿಂತನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಸಮಾಜದ ಸದ್ಭಕ್ತ ತಂದೆ ತಾಯಿಗಳಿಗೆ, ತಾಯಂದರಿಗೆ, ಮಕ್ಕಳಿಗೆ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣೋ ಶರಣ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ, ಮೇರು ಮಧ್ಯದೊಳಗಿದ್ದು ಜರಗವ ತೊಳೆಯುವ ಚಿಂತೆ ಏಕೆ, ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ, ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ, ಕರಸ್ಥಳದೊಳಗೆ ಲಿಂಗವಿದ್ದ ಬಳಿಕ ಮತ್ತಿನ್ನಾವ ಚಿಂತೆ ಹೇಳಾಗುಹೇಶ್ವರ. ಅಲ್ಲಮ ಪ್ರಭುದೇವರು ಹಲವಾರು ರೀತಿಯಾಗಿರ್ತಕ್ಕಂಥ ಜ್ಞಾನ ಅನುಭವವನ್ನ ಬಸವಾದಿ ಶಿವಶರಣರು ಪ್ರತಿಯೊಂದನ್ನು ಕೂಡ ನಮ್ಮ ಬದುಕಿಗೆ ಮೌಲ್ಯವಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಬದುಕಿನ ನಿರ್ವಹಣೆಗೋಸ್ಕರವಾಗಿ, ನಮ್ಮ ಜೀವನದ ನಿರ್ವಹಣೆಗೋಸ್ಕರವಾಗಿ ತಾವು ಕಾಯಕವನ್ನ ಮಾಡಬೇಕು ಅನ್ನೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಯಕಗಳನ್ನ ಮಾಡಿ ನಮ್ಮ ಬದುಕು ಜೀವನವನ್ನ ನಡೆಸ್ತೇವೆ ಅನ್ನೋದು. ಆದ್ರೆ ಕಾಯಕದಲ್ಲೂ ಕೂಡ ಶರಣರು ಪರಿಶುದ್ಧತೆ ಇರಬೇಕು ಅನ್ನುವಂತಾರೆ. ಆ ಕಾಯಕವನ್ನು ಮಾಡುವಂತ ಸಂದರ್ಭದಲ್ಲಿ ಕಾಯ, ಮನ, ಭಾವವನ್ನು ಕೂಡ ಪರಿಶುದ್ಧತೆಗೆ ಒಳಪಡಿಸಿಕೊಂಡು ನಾನು ಮಾಡುವಂತ ಎಲ್ಲ ಕಾಯಕವೂ ಕೂಡ ದೇವನ ಪೂಜೆ ಅಂತೇಳಿ ಭಾವಿಸಿದಾಗ ಮಾತ್ರ ಅದು ತುಂಬಾ ಪರಿಣಾಮ ಅನಿಸ್ಕೊಳ್ತದೆ. ಮಾಡಿದ ಕಾಯಕ ಅದು ತೃಪ್ತಿಯನ್ನ ಕೊಡ್ತದೆ ಎನ್ನುವಂಥದ್ದು. ಅಂತ ಕಾಯಕವನ್ನ ಬಸವಾದಿ ಶಿವಶರಣರ ಆ ಪರಂಪರೆಯಲ್ಲಿ ಎಷ್ಟು ಜನ ಬಂದ್ರು, ಆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಕಾಯಕವನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು, ಶಿವಯೋಗದ ಮುಖಾಂತರವಾಗಿ ಆನಂದವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಅಂತ ಕಾಯಕ ಜೀವಿಗಳು ಒಂದಿಲ್ಲೊಂದು ರೀತಿಯಾಗಿರುವಂತ ಕಾಯಕವನ್ನ ಮಾಡ್ತಾ ಇರ್ತಾರೆ ಎನ್ನುವಂಥದ್ದು. ಹಕ್ಕಿಯನ್ನ ಆಯ್ದು ತಂದು ಕಾಯಕ ಮಾಡೋರು ಒಂದು ರೀತಿಯಾದ್ರೆ, ಹಗ್ಗ ಅಂತ ಕಣ್ಣಿಯನ್ನ ಮಾಡುವಂತ ಕಾಯಕವನ್ನ ಮಾಡೋರು, ಬುಟ್ಟಿಯನ್ನ ಎಳೆಯೋರು, ಬಟ್ಟೆಯನ್ನ ಮಡಿ ಮಾಡುವಂತವ್ರು, ಪಾದರಕ್ಷೆಗಳನ್ನ ಮಾಡಿಕೊಡುವಂತವ್ರು, ಚರ್ಮವನ್ನ ಹದಗೊಳಿಸುವಂತವ್ರು, ಹಾಗೆ ಮನಸ್ಸಿನ ಮಲಿನತೆಗಳನ್ನ ತೊಳೆಯುವಂತವ್ರು ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದಿಲ್ಲೊಂದು ರೀತಿಯಾಗಿರುವಂತ ಕಾಯಕ ಮಾಡುವಂತ ಶರಣರನ್ನ ನೋಡ್ತೀವಿ. ಎಷ್ಟೊಂದು ಕಾಯಕದ ನಿಷ್ಠೆ ಶರಣರಲ್ಲಿ ಅಂತ ಅಂದ್ರೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಾನು ಮಾಡುವಂತ ಈ ತನುವಿನ ಮುಖಾಂತರವಾಗಿ, ಈ ಶರೀರದ ಮುಖಾಂತರವಾಗಿ ನಾನು ಮಾಡುವಂತ ಕೆಲಸ ಎಲ್ಲವೂ ಕೂಡ ಅದು ನಾನು ಮಾಡ್ತಾ ಇಲ್ಲ, ನನ್ನೊಟ್ಟಿಗೆ ಭಗವಂತ ಇದ್ದು ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ. ಈ ಕಾಯದ ಮುಖಾಂತರವಾಗಿ ಭಗವಂತ ನನಗೆ ಮಾಡಿಸ್ತಾ ಇದ್ದಾನೆ. ಹಾಗಾದ್ರೆ ಆ ಕಾಯವನ್ನ ದಂಡಿಸಿ, ನಾನು ಬಳಲಿಸಿ, ನಾನು ಆ ಶ್ರಮದಿಂದ ತಂದು ಸುಮ್ಮನೆ ಹಾಗೆ ಬದುಕನ್ನ ನಿರ್ವಹಣೆಗೋಸ್ಕರವಾಗಿ ದುಡಿಮೆ ಮಾಡಿದೆ, ನಾನು ಹಾಗೆ ಅದರಿಂದ ಬಂದಂತ ಪ್ರತಿಫಲದಿಂದ ನಾನು ಪದಾರ್ಥವನ್ನು ತಂದು ಪ್ರಸಾದ ಮಾಡಿಕೊಂಡು ಹಾಗೆ ಪ್ರಸಾದವನ್ನ ಮಾಡಿದೆ ಅಂತ ಅವರು ಆ ರೀತಿಯಾಗಿರ್ತಕ್ಕಂಥ ಬದುಕನ್ನ ಮಾಡ್ತಾ ಇರಲಿಲ್ಲ. ಕಾಯಕವನ್ನ ಮಾಡಿದಂತ ಕಾಯಕದ ಪ್ರತಿಫಲವನ್ನ ತಾನು ದಾಸೋಹದ ಮುಖಾಂತರವಾಗಿ ತೃಪ್ತಿ ಪಡ್ತಾ ಇದ್ದ. ತೃಪ್ತಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತೃಪ್ತಿಗಳಿದೆ. ಕೆಲವೊಂದು ನೋಡಿ ತೃಪ್ತಿ ಪಡ್ತೀವಿ, ಕೆಲವೊಂದು ಪಡೆದು ತೃಪ್ತಿ ಪಡ್ತೀವಿ, ಕೆಲವೊಂದು ನೀಡಿ ತೃಪ್ತಿ ಪಡ್ತೀವಿ, ಕೆಲವೊಂದು ಪ್ರಸಾದ ಮಾಡಿ ತೃಪ್ತಿ ಪಡ್ತೀವಿ, ಕೆಲವೊಮ್ಮೆ ಇತರರಿಗೆ ಉಳಿಸಿ ತೃಪ್ತಿ ಪಡುವಂಥದ್ದು. ಶರಣರ ಕಾಯಕದ ಪ್ರತಿಫಲವಾಗಿ ಬಂದಂತ ಪದಾರ್ಥವನ್ನ ತಂದು ಪ್ರಸಾದವನ್ನ ಮಾಡಿ ಅವರಿಗೆ ಪ್ರತಿದಿನವೂ ಕೂಡ ಯಾರಾದರೂ ಒಬ್ರು ಜನ್ಮನರು, ಸಾಧಕರು, ಅತಿಥಿಗಳಾಗಿ ಬಂದು ಪ್ರಸಾದವನ್ನ ಮಾಡಿದ ನಂತರ ಅವರು ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದನ್ನ ನಾವು ಕಾಣ್ತೇವೆ ಅನ್ನೋದು. ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂದ್ರೆ, ನಾವು ಕಾಯಕ ಮಾಡಿದಂತ ಪ್ರತಿಫಲವನ್ನ ಇತರರಿಗೆ ಉಣಿಸಿ ನಾನು ಅನ್ನೋದ್ರಲ್ಲಿ ಎಷ್ಟೊಂದು ತೃಪ್ತಿ ಇದೆ ಅಂದ್ರೆ, ಕಾಯಕ ಮಾಡಿದೀನಿ ಅನ್ನುವಂತ ಸಮಾಧಾನ. ಆ ಕಾಯಕ ಹೇಗಿರ್ಬೇಕು ಅಂತ ಅಂದ್ರೆ ಶರಣರು
ಪೂಜೆ ಅಂತೇಳಿ ಭಾವಿಸಿ ಅವರು ಕಾಯಕವನ್ನ ಮಾಡಿದ್ರಿಂದ ಆ ಕಾಯಕ್ಕೆ, ಆ ತನುವಿಗೆ, ಆ ಶರೀರಕ್ಕೆ ದಣಿವು ಅನಿಸ್ತಾ ಇರ್ಲಿಲ್ಲ ಅನ್ನುವಂಥದ್ದು. ದಣಿವು ಅರಿಯಲಾರದೆ ಮಾಡುವಂತ ಕಾಯಕ ಇದೆಯಲ್ಲ, ಅದನ್ನ ಪೂಜೆ ಅಂತೇಳಿ ಭಾವಿಸಿ ಮಾಡಿದ್ರಿಂದ ಅವರಿಗೆ ಆತ್ಮತೃಪ್ತಿ ಇತ್ತು. ನಾವಿವತ್ತು ಏನ್ ಮಾಡ್ತೀವಿ, ಎಷ್ಟು ಕಾಯಕವನ್ನ ಮಾಡಿದ್ರೂ ಕೂಡ, ಎಷ್ಟು ಸಂಪಾದನೆಯನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ತೃಪ್ತಿ ಎನ್ನುವಂಥದ್ದಿರಲ್ಲ ಅನ್ನುವಂಥದ್ದು. ಆ ತೃಪ್ತಿಕರವಾಗಿರುವಂತಹ ಜೀವನವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ವಿಧ ವಿಧವಾಗಿರುವಂತಹ ರೀತಿಯಲ್ಲಿ ಎಳೆಯಾಗಿ ನಮಗೆ ತಿಳಿಸಿಕೊಡ್ತಾರೆ ಎನ್ನುವಂಥದ್ದು. ಅಂತ ಕಾಯಕದ ಪ್ರತಿಫಲವಾಗಿ ದಾಸೋಹವನ್ನ ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ಶರಣರು ಯಾವುದೇ ವ್ಯಕ್ತಿಯಾಗಲಿ, ಬಡವ, ಶ್ರೀಮಂತ, ಹಿರಿಯ, ಕಿರಿ, ಯಾವುದೇ ತಾರತಮ್ಯವಿರಲಾರದೆ ಶರಣರು ಪ್ರತಿಯೊಂದು ನಿಟ್ಟಿನಲ್ಲೂ ಕೂಡ ಯಾವುದೇ ಕಾಯಕ ಆದ್ರೂ ನಡೆ ಮತ್ತೆ ನುಡಿ ಒಂದಾಗಿಸಿ ಆ ಕಾಯಕವನ್ನು ಮಾಡಬೇಕು. ಹಾಗೆ ಕಾಯ, ವಾಚ, ಮನಸ್ಸ ಸಮರ್ಪಣ ಭಾವದಿಂದ ನಾನು ಮಾಡಿದಂತ ಕಾಯಕವನ್ನ ಗುರುಲಿಂಗ ಜಂಗಮಕ್ಕೆ ನಾನು ದಾಸೋಹದ ಮುಖಾಂತರವಾಗಿ ಸಮರ್ಪಣೆಯನ್ನ ಮಾಡ್ತೀನಿ ಎನ್ನುವಂಥದ್ದು. ಅಂತ ದಾಸೋಹವನ್ನ ಮಾಡುವಂತಹ ಸಂದರ್ಭದಲ್ಲಿ ಬರೀ ದಾಸೋಹ ಅಂದ್ರೆ ಬರೀ ಅನ್ನದಾಸೋಹ ಅಷ್ಟೇ ಅಲ್ಲ, ಜ್ಞಾನದಾಸೋಹ ಅನ್ನುವಂಥದ್ದಿದೆ, ನುಡಿದಾಸೋಹ, ನಡೆದಾಸೋಹ, ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡೋದಿದೆಯಲ್ಲ, ಅದು ಕೂಡ ಒಂದು ರೀತಿ ದಾಸೋಹವೇ ಎನ್ನುವಂಥದ್ದು. ಹಾಗೆ ಇತರರಿಗೆ ನೋವು ಕೊಡಲಾರದಾಗೆ ಬದುಕೋದಿದೆಯಲ್ಲ, ಅದು ಒಂದು ರೀತಿಯಾಗಿರುವಂತಹ ದಾಸೋಹ. ಇತರರಿಗೆ ಸಾಂತ್ವನದ ಮುಖಾಂತರವಾಗಿ ಅವರಿಗೆ ಮನಸ್ಸಿಗೆ ಸಂತೃಪ್ತಿ ಆಗುವಾಗೆ, ಅವರಿಗೆ ಮನಸ್ಸು ಹಗುರ ಮಾಡುವಂಥದ್ದು ಇದೆಯಲ್ಲ, ಅದೂ ಒಂದು ರೀತಿಯಾಗಿರುವಂತಹ ದಾಸೋಹವೇ ಎನ್ನುವಂಥದ್ದು. ಅಂತ ನಾವು ಈ ಕಾಯಕ್ಕೆ, ತನುವಿಗೆ ಚೈತನ್ಯಕ್ಕೋಸ್ಕರವಾಗಿ ಬದುಕುವುದಕ್ಕೋಸ್ಕರವಾಗಿ ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ. ಅಂತ ಪ್ರಸಾದವನ್ನ ಪೂಜ್ಯ ಭಾವದಿಂದ ಸ್ವೀಕಾರ ಮಾಡಬೇಕು ಅನ್ನೋದು. ಅದಕ್ಕೆ ಬಸವಣ್ಣರು ಪ್ರತಿಯೊಂದು ಕಾಯಕವನ್ನ ಮಾಡ್ತೀವಿ, ಪ್ರತಿಯೊಂದು ವಸ್ತುವನ್ನ ವ್ಯಕ್ತಿಯಿಂದ ಪಡೆಯುವಾಗ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಹಾಗೆ ನಾವು ಪಡೆದಿರುವಂತ ಆ ಕಾಯಕವನ್ನ ಮಾಡಿ ಪಡೆದಿರುವಂತ ಪ್ರಸಾದಕ್ಕೆ, ಆ ವಸ್ತುವಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನೋದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಹಾಗೆ ಪ್ರಸಾದ ಮಾಡಬಾರದು ಅನ್ನೋದು. ತುತ್ತಿಗೊಮ್ಮೆ ನಾನು ಮೌನದಲ್ಲಿ ಉಮ್ಮುವುದು ಆಚಾರವಲ್ಲ, ತುತ್ತಿಗೊಮ್ಮೆ ಶಿವಶರಣ ಅಂತೇಳಿ ನಾನು ಪ್ರಸಾದವನ್ನ ಮಾಡಿದ್ರೆ ಕರ್ಣ ವೃತ್ತಿಗಳಡಗುವುದು. ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ನಾವು ಪ್ರಸಾದವನ್ನ ಮಾಡಿದ್ದೆ ಆದ್ರೆ ಎಷ್ಟೋ ರೋಗ ರುಜಿನಾದಿಗಳು ಆ ಪ್ರಸಾದದ ಮುಖಾಂತರವಾಗಿ ವಾಸಿಯಾಗಿರುವಂತದ್ದನ್ನ ನಾವು ನೋಡ್ತೇವೆ. ನಿಮಗೆ ಮೊನ್ನೆ ಈ ದಿನ ಉದಾಹರಣೆ ಕೊಟ್ಟೆ ಅನ್ನುವಂಥದ್ದು. ಅಂತ ಪ್ರಸಾದದ ಮಹಿಮೆಯನ್ನ ಅವರು ಅರ್ಥಕೊಂಡಿದ್ರು. ಹಾಗೆ ನಾವು ಕೂಡ ಪ್ರಸಾದವನ್ನ ಮಾಡ್ತೀವಿ, ನಾವು ಅಡುಗೆ ಮಾಡ್ತೀವಿ, ನಾವು ಊಟ ಮಾಡ್ತೀವಿ ಅಂತಾರೆ. ಆದ್ರೆ ಶರಣರು ಹೇಳ್ತಾರೆ, ಮನದೊಳಗೆ ಮನದ ಪರಿಣಾಮವೇ ಚೆಲುವು. ಮಾಡುವಂತ ಆ ಭಾವ ಇದೆಯಲ್ಲ, ಸದ್ಭಾವವಾಗಬೇಕು ಅನ್ನುವಂಥದ್ದು. ಮಾಡುವಂತ ಸಂದರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಹಲವಾರು ರೀತಿಯಾಗಿರುವಂತ ಆಧ್ಯಾತ್ಮಿಕವಾಗಿರುವಂತ ಚಿಂತನೆಗಳನ್ನ ಮಾಡ್ತಾ, ನಮ್ಮ ಆ ಕೊಠಡಿಯಲ್ಲಿ ಪಾಕ ತಯಾರು ಮಾಡುವಂತಹ ಕೊಠಡಿಯಲ್ಲಿ ವಚನಗಳನ್ನ ಬರ್ಕೊಂಡು, ಪ್ರತಿನಿತ್ಯ ಒಂದು ಬೋರ್ಡ್ ಅನ್ನ ಹಾಕೊಂಡು ಪ್ರತಿನಿತ್ಯ ವಚನವನ್ನ ಹೇಳ್ತಾ ಹಾಡ್ತಾ ಪ್ರಸಾದವನ್ನ ಮಾಡಿದ್ರೆ ಅದು ಪದಾರ್ಥ ಪ್ರಸಾದ ಆಗ್ತದೆ ಎನ್ನುವುದು. ನೀಡುವಂತ ಸಂದರ್ಭದಲ್ಲಿಯೂ ಕೂಡ ಆ ಪ್ರಸಾದಕ್ಕೆ ಸಂಸ್ಕಾರವನ್ನ ಕೊಡಬೇಕಾಗ್ತದೆ. ಅಡಿಗೆಯ ನಂತರ ನಾವು ಅದಕ್ಕೆ ಸಂಸ್ಕಾರವನ್ನ ಕೊಡಬೇಕು. ಎಷ್ಟೋ ಜನ ವಿಭೂತಿಯನ್ನ ತರ್ತೀವಿ, ಅದು ಒಡೆದೋಗ್ಬಿಟ್ರೆ ನಾವು ಕೆಲವೊಬ್ರು ಎಸಿತೀವಿ ಅಥವಾ ಇನ್ನೇನಕ್ಕೋ ಬಳಸ್ತೀವಿ. ಆದ್ರೆ ಆ ವಿಭೂತಿಯನ್ನ ಒಂದು ಬಟ್ಲಲ್ಲಿ ಹಾಕಿ ಅಡಿಗೆ ಮನೆಯಲ್ಲಿ ಇಟ್ಕೋಬೇಕು. ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಆ ಪ್ರಸಾದವನ್ನ ತಯಾರು ಮಾಡಿ ನಡು ಒಲೆಯಲ್ಲಿರುವಂತ ಬೂದಿಯನ್ನ ತಗೊಂಡು ಆ ಪಾತ್ರೆಗೆ ಎಲ್ಲ ಒರೆಸ್ಬಿಟ್ಟು ವಿಭೂತಿ ಧಾರಣೆಯನ್ನ ಮಾಡಿ ನಮಸ್ಕಾರ ಮಾಡ್ತಾ ಇದ್ರು. ಭಗವಂತ, ಇದು ನೀನು ಕೊಟ್ಟ ಕಾಯಕದ ಪ್ರತಿಫಲ, ಪ್ರಸಾದವನ್ನ ಮಾಡಿದ್ದೀನಿ. ಇದನ್ನ ಪ್ರಸಾದ ಮಾಡಿದವರೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ, ನೆಮ್ಮದಿಯನ್ನ ಕರುಣಿಸು, ಶಾಂತಿ ಸಮಾಧಾನವನ್ನ ಕೊಡು, ನಮ್ಮ ಬಾಳು ಬದುಕು ಅದು ಸುಂದರವಾಗಿರ್ಲಿ ಅಂತೇಳಿ ನಮಸ್ಕಾರವನ್ನ ಮಾಡಿ, ಇದು ಪ್ರಸಾದ ಹೆಚ್ಚಲಿ ಅಂತೇಳಿ ನಮಸ್ಕಾರವನ್ನ ಮಾಡಿ ಎಡೆ ಮಾಡ್ತಾ ಇದ್ರು. ಕೆಲವರು ಅನ್ಬೋದು, ಆವಾಗಿನ ಕಾಲದಲ್ಲೆಲ್ಲ ನಡುವಲೆಯನ್ನು ಬೂದಿ ತಗೊಂಡು ಎಲ್ಲ ವಿಭೂತಿ ಧಾರಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಪ್ರಸಾದ ಮಾಡ್ತಿದ್ರು. ಈಗ ನಮ್ಮ ಮನೆಗಳಲ್ಲೆಲ್ಲ ಒಲೆ ಇಲ್ವಲ್ಲ, ನಮ್ಮ ಮನೇಲಿ ಗ್ಯಾಸ್ ಇದೆ ಅಂತೇಳಿ. ಆ ಗ್ಯಾಸ್ ಇದ್ರೂ ಚಿಂತೆ ಇಲ್ಲ, ವಿಭೂತಿ ನಾನು ಹೇಳಿದ್ನಲ್ಲ, ಆ ವಿಭೂತಿಯನ್ನ ಅಡಿಗೆ ಮನೆಯಲ್ಲಿ ಆ ಕಿಟಕಿ ಹತ್ರ ಕಟ್ಟೆ ಇರ್ತದಲ್ಲ ಅಲ್ಲಿ ಇಟ್ಕೊಂಡು ಎಲ್ಲ ಪ್ರಸಾದ ಎಲ್ಲ ತಯಾರು ಮಾಡಿದ್ಮೇಲೆ ಆ ಪಾತ್ರೆಗೆ ವಿಭೂತಿ ಧಾರಣೆಯನ್ನ ಮಾಡಿ, ನಮ್ಮದ ಕಾಯಕದ ಪ್ರತಿಫಲ ಇದು ನಮ್ದು, ನಾವು ಕೂಡ ಪ್ರಸಾದವನ್ನ ಮಾಡಿ
ಭಗವಂತನಿಗೆ ಸಲ್ಲಿಸಿ ನಾನು ಲಿಂಗ ತೃಪ್ತಿಯನ್ನ ಪಡ್ತೀನಿ ಎನ್ನುವಂತ ಭಾವದಿಂದ ಇದು ಲಿಂಗ ಪ್ರಸಾದ, ಇದು ಗುರು ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಅಂತ ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಅದನ್ನ ಔಷಧಿ ರೂಪದಲ್ಲೇ ತಗೋಬೇಕು ಅಂತ ಹೇಳ್ತಾರೆ ಅನ್ನುವಂಥದ್ದು. ಇವತ್ತು ಎಷ್ಟೋ ಪದಾರ್ಥಗಳನ್ನ ನಾವು ಬಾಯಿ ರುಚಿಗೆ ತಗೊಳ್ತಾ ಇದ್ದೀವಿ ಅನ್ನೋದು ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳನ್ನ ಕಾಣ್ತೇವೆ ಅನ್ನೋದು. ಅದಕ್ಕೆ ಶರಣರು ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳಿದ್ರು. ಅಂತ ಪ್ರಸಾದ ಕಾಯವನ್ನ ಕೆಡಿಸ್ಕೋಬಾರ್ದು ಅನ್ನುವಂಥದ್ದು. ಅದಕ್ಕೆ ಅವಧಾನ ಭಕ್ತಿ, ಸದಾ ಎಚ್ಚರಿಕೆಯಿಂದ ಇರಬೇಕು. ಏನ್ ತಗೋಬೇಕು, ಏನ್ ತಗೋಬಾರ್ದು, ಏನ್ ತಗೊಂಡ್ರೆ ನನ್ನ ಆರೋಗ್ಯ ವ್ಯತ್ಯಾಸ ಆಗ್ತದೆ ಎನ್ನುವಂಥದ್ದನ್ನ ತುಂಬಾ ಜಾಗೃತಿಯಿಂದ ಆ ಪ್ರಸಾದವನ್ನ ಸೇವನೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದ್ರೆ, ಆ ಪ್ರಸಾದದ ಮಹಿಮೆ ನಮಗೆ ಅಳವಡಬೇಕಪ್ಪ ಅಂದ್ರೆ ಅದನ್ನ ಪದಾರ್ಥವನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಹಾಗೆ ಆ ಬುದ್ಧಿಯನ್ನ, ಭಾವವನ್ನ ಲಿಂಗಮಯವಾಗಿಸಿಕೊಂಡು ಪ್ರಸಾದವನ್ನ ತಯಾರು ಮಾಡಬೇಕು, ಹಾಗೆ ಎಡೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಎಷ್ಟೋ ಸಲ ಪ್ರಸಾದವನ್ನ ಎಡೆ ಮಾಡುವಂತ ಸಂದರ್ಭದಲ್ಲಿ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು. ಹೆಚ್ಚಿನದಾಗಿ ಪ್ರಸಾದವನ್ನ ಬಡಿಸಿಕೊಂಡು ಹಾಳು ಮಾಡಬಾರ್ದು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಅದಕ್ಕೆ ಹಲವಾರು ದೀಕ್ಷೆಗಳಲ್ಲಿ ಬೇರೆ ಬೇರೆ ದೀಕ್ಷೆಗಳನ್ನ ಕೊಟ್ಟಿದ್ದಾರೆ. ಪ್ರಸಾದ ದೀಕ್ಷೆಯೋ ಅನ್ನುವಂಥದ್ದೊಂದಿದೆ. 21 ದೀಕ್ಷೆಗಳಿದಾವೆ. ದೀಕ್ಷೆಗಳಲ್ಲಿ ನಾವು ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ತೀವಿ, ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಳ್ತೀವಿ. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಶರಣರು 21 ದೀಕ್ಷೆಯನ್ನ ಕೊಡುವುದರ ಮುಖಾಂತರವಾಗಿ ಇಡೀ ಶರೀರವನ್ನೇ ಲಿಂಗಮಯವಾಗಿಸಿ ಮಾಡ್ತಾರೆ ಅನ್ನುವಂಥದ್ದು. ಆಧ್ಯಾತ್ಮಿಕವಾಗಿರುವಂತಹ ಸಾಧನೆಯ ಒಂದು ಸಾಧನಾ ವಸ್ತುವಾಗಿ ಶರಣರು ಕಾಯಕವನ್ನ ಮಾಡಿ ಲಿಂಗ ಶರೀರವನ್ನ ಮಾಡಿಕೊಂಡ್ರು ಅನ್ನುವಂಥದ್ದು. ಅಂತ ಕಾಯಕದ ಮುಖಾಂತರವಾಗಿ ಸಂತೃಪ್ತಿಯನ್ನ ಪಡ್ಕೊಂಡು ಸಮಾಧಾನದ ಬದುಕನ್ನ ಇತರರಿಗೂ ಕೂಡ ಆದರ್ಶಪ್ರಾಯವಾಗಿ ಬದುಕಿದ್ರು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಎಲ್ಲೇ ಹೋಗ್ಲಿ ಪ್ರತಿಯೊಬ್ಬರು ಕೂಡ ಬುದ್ಧಿಯನ್ನ ತಗೊಂಡೋಗ್ಬೇಕು ಅನ್ನೋದು. ಯಾಕೆ ಈ ಮಾತನ್ನ ಹೇಳ್ತೀನಪ್ಪ ಅಂದ್ರೆ, ಎಲ್ಲೋ ಪ್ರಯಾಣವನ್ನ ಮಾಡ್ತಾ ಇರ್ತೀವಿ, ಪ್ರಸಾದ ಸಿಕ್ಕರೆ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಸಿಕ್ಕರೆ ಮಾಡೋಣ, ಸಿಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಇದೆಯಲ್ಲ ಪ್ರಸಾದ ಅದು ವೇಸ್ಟ್ ಆಯ್ತು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಯಾಕೆ ಅಂದ್ರೆ ಯಾರು ಹಸಿದಿರ್ತಾರೋ ಅವರಿಗೆ ಆ ಪ್ರಸಾದವನ್ನ ಕೊಟ್ರೆ ಎಂತ ಸಂತೃಪ್ತಿ ಆಗ್ತದೆ, ನಿಜವಾಗ್ಲೂ ಕೂಡ ಭಗವಂತನನ್ನೇ ಸಂತೃಪ್ತಿ ಪಡಿಸಿದಾಗೆ ಆಗ್ತದೆ ಅನ್ನೋದು. ನಾವೇನ್ ಮಾಡ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡಿದವ್ರಿಗೆ ಪ್ರಸಾದವನ್ನ ಮಾಡುವಷ್ಟೇ ಅಲ್ಲ, ಹಸಿದವನಿಗೂ ಕೂಡ ಪ್ರಸಾದವನ್ನ ಮಾಡಿಸ್ಬೇಕು ಅನ್ನುವಂಥದ್ದು. ನೋಡಿ, ಯಾವತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡಿದವ್ರಿಗೆ ಪ್ರೀತಿಯಿಂದ ಅವ್ರಿಗೆ ಬಲವಂತ ಮಾಡಿ ನಾವು ಹಲವಾರು ರೀತಿಯಾಗಿರುವಂತಹ ಖಾದ್ಯಗಳನ್ನ, ಪ್ರಸಾದವನ್ನ ಉಣಿಸ್ತೀವಿ ಅನ್ನುವಂಥದ್ದು. ಆ ಪ್ರೀತಿಗೆ, ಗೌರವಕ್ಕೆ, ಅವರು ಅಭಿಮಾನಕ್ಕೆ ಪ್ರಸಾದವನ್ನ ಮಾಡ್ತಾರೆ. ಹಾಗೆ ತುಂಬಾ ಹಸಿಕೊಂಡಿದ್ದಂತ ವ್ಯಕ್ತಿ ನನಗೆ ಪ್ರಸಾದವನ್ನ ಮಾಡಿಲ್ಲಲ್ಲಪ್ಪ, ನನಗೆ ಓಡಾಡಕ್ ಆಗ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಂತ ವ್ಯಕ್ತಿಗೆ ಏನಾದ್ರೂ ನಾವು ಪ್ರಸಾದವನ್ನ ಕೊಟ್ವಿ ಅನ್ಕೊಳ್ರಿ, ಆ ವ್ಯಕ್ತಿ ತನ್ನ ಬದುಕಿನುದ್ದಕ್ಕೂ ಕೂಡ ಸ್ಮರಣೀಯವಾಗಿ ನೆನೆಸ್ಕೊಳ್ಳುವಂಥದ್ದು. ಆ ಪ್ರಸಾದದಲ್ಲಿ ಅಂತಹ ಪರಿಣಾಮವಾಗಿರುವಂತಹ ಶಕ್ತಿ ಇದೆ ಎನ್ನುವಂಥದ್ದು. ಅಂತ ಪರಿಣಾಮವಾಗಿರುವಂತಹ ದಾಸೋಹವನ್ನ ಮಾಡಬೇಕು, ಆತ್ಮತೃಪ್ತಿಯನ್ನ ಮಾಡಬೇಕು. ಕಾಯ, ತನು, ಶರೀರ ತೃಪ್ತಿ ಆಗ್ತದೆ, ಆದ್ರೆ ಆತ್ಮತೃಪ್ತಿ ಇದೆಯಲ್ಲ, ಆತ್ಮತೃಪ್ತಿಯಿಂದ ಪ್ರಸಾದವನ್ನ ಮಾಡಿ ಆತ ಪ್ರಸಾದ ಹಸ್ಕೊಂಡು ಪ್ರಸಾದ ಮಾಡಿದವನು ಹಾಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಬಹಳ ಹಸುವಾಗಿತ್ತು, ಹೊಟ್ಟೆ ತುಂಬಾ ಪ್ರಸಾದ ಕೊಟ್ಟೆ, ನಿನ್ನ ಮನೆ ತಣ್ಣಗಿರ್ಲಿ ಅಂತ, ನಿನ್ನ ಇಡೀ ಕುಟುಂಬ ಸುಖಮಯವಾಗಿರ್ಲಿ ಅಂತಾನೆ, ನಿನ್ನ ಮನೆ, ಆ ಬಾಳು, ಬದುಕು ಸುಂದರವಾಗಿರ್ಲಿ ಅಂತಾರೆ. ಮನ ತುಂಬಿ ಅರಸಿ ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ಶರಣ್ ಹೇಳ್ತಾರೆ, ಯಾವಾಗ್ಲೂ ಬಂದ್ಬಿಟ್ಟು ನಾವು ಮೂಢ್ಯಾಚರಣೆಗಳಿಗಾಗಿ ಆ ದೇವ್ರು ನಮ್ಗೆ ಕಾಯ್ತಾನೆ, ಈ ದೇವ್ರು ಕಾಯ್ತಾನೆ ಅಂತೇಳಿ ನಾವು ಇನ್ನೇನೋ ಕೆಲಸದಲ್ಲಿ ತೊಡಗ್ತೀವಿ. ಆದ್ರೆ ಶರಣರು ಮಾನವನಲ್ಲೇ ಮಹಾದೇವನನ್ನ ಕಾಣುವಂತ ವಿಧಾನ ಇದೆಯಲ್ಲ, ತಾನು ನರನಿಂದ ಅರನಾಗುವಂತ ಸಂಸ್ಕೃತಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಲಿಂಗವಂತ ಸಂಸ್ಕೃತಿ, ಬಸವ ಸಂಸ್ಕೃತಿ ಎನ್ನುವಂಥದ್ದು. ವ್ಯಭಿಯಾದಂತವನ್ನ ಭಕ್ತನಾಗಿ ಸಿಗುವಂತ ಶಕ್ತಿ ಅದು ಗುರುವಿಗಿದೆ ಎನ್ನುವಂಥದ್ದು. ಅಂತ ಗುರುಮುಖೇನ ಹಲವಾರು ರೀತಿಯಾಗಿರುವಂತಹ ಮಾರ್ಗದರ್ಶನವನ್ನ ಮಾಡಿಕೊಂಡು ನಮ್ಮ ಬದುಕು, ಜೀವನವನ್ನ ಹಸನಾಗಿಸಿಕೊಳ್ಬೇಕು ಅನ್ನುವಂಥದ್ದು. ಇವತ್ತೆಷ್ಟೋ ಜನ ಕಾಯಕವನ್ನ ಮಾಡಿ ನೀವು ಬದುಕಿನ ನಿರ್ವಹಣೆಯನ್ನ ಮಾಡ್ಬೇಕು ಅಂದ್ರೆ ಏನ್ ಕಾಯಕ ಮಾಡೋದು? ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಮುಜುಗರಕ್ಕೆ ಒಳಗಾಗುವಂಥದ್ದನ್ನ ನಾವು ನೋಡ್ತೇವೆ ಅನ್ನೋದು. ಅದಕ್ಕೆ ಮನುಷ್ಯ ಕಾಯಕವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಳುಕನ್ನ ಇಟ್ಕೊಂಡು ಮಾಡಬಾರ್ದು.
ಯಾವುದಕ್ಕೆ ಹಿಂಜರಿಬೇಕು ಅಂದ್ರೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದ್ರಲ್ಲಿ ನಾನು ಹಿಂದಿರ್ಬೇಕೇ ಹೊರತು ಕಷ್ಟಪಟ್ಟು ದುಡಿಮೆ ಮಾಡೋದಕ್ಕೆ ಯಾವ ಕಾಯಕ ಆದ್ರೇನು ಅನ್ನುವಂಥದ್ದು. ಅದಕ್ಕೆ ಶರಣರು ಇಂಥ ಮೌಲ್ಯಯುತವಾಗಿರುವಂತ ಬದುಕನ್ನ ಕಟ್ಕೊಂಡ್ರು ಅಂದ್ರೆ ಆವಾವ ಸಮುದಾಯದವರು ಆವಾವ ಕಾಯಕವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆವಾವ ಸಮುದಾಯವನ್ನ ಜಾಗೃತಿಯನ್ನ ಮಾಡ್ತಾ ಆ ಕಾಯಕಕ್ಕೆ ಮಹತ್ವವನ್ನ ಕೊಟ್ಟು ಕಾಯಕವೇ ಪೂಜೆ ಆಗಿಸಿಕೊಂಡು ಬದುಕನ್ನ ನಡೆಸಿದ್ರು ಅನ್ನುವಂಥದ್ದು. ಅಂತ ಕಾಯಕಕ್ಕೆ ಬಹಳ ಮಹತ್ವ ಇದೆ ಅನ್ನುವಂಥದ್ದು. ಅಂತ ಕಾಯಕದ ಬದುಕನ್ನ ಜೀವನದಲ್ಲಿ ಅಳವಡಿಸಿಕೊಂಡು ದಾಸೋಹಂ ಭಾವದಿಂದ ಸಂತೃಪ್ತಿಯನ್ನ ಪಟ್ಟರು ಅನ್ನುವಂಥದ್ದು. ಹಾಗೆ ದಾಸೋಹವನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಲಿಂಗಯ್ಯನಿಗೆ ಸಂತೃಪ್ತಿ ಪಡಿಸ್ತಾ ಇದ್ದೇನೆ, ಭಗವಂತನಿಗೆ ಸಂತೃಪ್ತಿ ಪಡಿಸ್ತಾ ಇದ್ದೇನೆ ಅಂತ ಅನ್ನುವಂತ ಭಾವದಿಂದ ಏನಾದ್ರೂ ನಾನು ದಾಸೋಹವನ್ನ ಮಾಡಿದ್ರೆ ಅದು ಪರಿಣಾಮಕಾರಿಯಾಗುವಂತ ದಾಸೋಹ ಆಗ್ತದೆ. ಅಂತ ಪರಿಣಾಮವಾಗಿರುವಂತದ್ದನ್ನ ನಾವು ಮಾಡಿದ್ರೆ ಶರಣರು ಹೇಳ್ತಾರೆ, ಮನದೊಳಗೆ ಮನದ ಪರಿಣಾಮವೇ ಚೆಲುವ. ಅಂತ ಪರಿಣಾಮವಾಗಿರುವಂತ ಕಾಯಕವನ್ನ ದಾಸೋಹವನ್ನ ಮಾಡಬೇಕು, ಅದರ ಮುಖಾಂತರವಾಗಿ ಸಂತೃಪ್ತಿಯನ್ನ ಪಡಿಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ದಾಸೋಹದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ, ಆಡಿದರೇನೋ ಹಾಡಿದರೇನೋ ಓದಿದರೇನೋ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ, ಆಡದೇ ನವಿಲು ಹಾಡದೇ ತಂತಿ ಓದದೇ ಗಿಳಿ ಭಕ್ತಿ ಇಲ್ಲದವರ ನೊನ್ನನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕೆಲವೊಬ್ರು ಹಾಡಿನ ಮುಖಾಂತರವಾಗಿ ಸೇವೆಯನ್ನ ಸಲ್ಲಿಸ್ತಾರೆ, ಹಾಡಿನ ಮುಖಾಂತರವಾಗಿ ಭಗವಂತನನ್ನ ನಾನು ಕಂಡೆ ಅನ್ನುವಂಥದ್ದನ್ನ ಹೇಳೋದನ್ನ ಕೇಳ್ತೇವೆ ಅನ್ನುವಂಥದ್ದು. ಹಾಗೆ ಹಾಡಿದ್ರೇನು ಹಾಡಿದ್ರೇನು ಓದಿದ್ರೇನು ಅದು ನಮ್ಮ ಮೇಲೆ ಪರಿಣಾಮ ಬೀರಲಿಲ್ಲ ಅಂತ ಅಂದ್ರೆ ನಾನು ಎಷ್ಟು ಓದಿ ಎಷ್ಟು ಆಡಿ ಎಷ್ಟು ಕೇಳಿದ್ರೆ ಏನು ಪ್ರಯೋಜನ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ತನು ಮನ ಭಾವದಿಂದ ಸಮರ್ಪಣ ಭಾವದಿಂದ ನಾನು ದಾಸೋಹವನ್ನ ಮಾಡಬೇಕು. ಕಾಯ ವಾಚ ಮನಸ್ಸ ಆ ತನುವನ್ನ ಬಳಸಿ ಧನವನ್ನು ಸಂಪಾದನೆ ಮಾಡಿ ದಾಸೋಹಕ್ಕೆ ನಾನು ಸಮರ್ಪಣೆಯನ್ನ ಮಾಡಿದ್ರೆ ಅದು ಸಾರ್ಥಕ ಆಗ್ತದೆ ಎನ್ನುವಂಥದ್ದು. ಅಂತ ಸಾರ್ಥಕತೆಯ ಬದುಕನ್ನ ಬದುಕಿದಂಥವ್ರು ಶರಣರು ಅನ್ನುವಂಥದ್ದು. ಇವೆಲ್ಲ ಆಧ್ಯಾತ್ಮಿಕವಾಗಿರುವಂತಹ ಪ್ರಕ್ರಿಯೆಗಳನ್ನ ನಾವು ಒಳಗಾಗಿ ಮಾಡಿದ್ರೆ ಅದು ಪರಿಣಾಮ ಅನಿಸ್ತದೆ, ಇಲ್ಲ ಅಂದ್ರೆ ಭಕ್ತಿ ಅದು ಪರಿಣಾಮ ಅನಿಸೋದಿಲ್ಲ ಅನ್ನುವಂಥದ್ದು. ಅಂತ ಭಕ್ತಿ ಇರಲಾರದೆ ಇರುವಂತವ್ರನ್ನ ಏನ್ ಮಾಡೋದು ಅಂತ ಹೇಳ್ತಾರೆ, ಕಲ್ಲ ಮೇಲೆ ನೀರೆರೆದ್ರೆ ಕಲ್ಲೇನು ಮೃದುವಾಗ್ತದ, ಹಾಗಾಗ್ಬಿಡ್ತದೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆದ್ರೆ ಹೇಗಾಗ್ಬೇಕು ಮನುಷ್ಯ ಅಂದ್ರೆ ಹೂವಿನಷ್ಟು ಮೃದುವಾಗ್ಬೇಕು, ವಜ್ರದಷ್ಟು ಕಠಿಣ ಆಗ್ಬೇಕು. ನಾನು ಮಾಡುವಂತ ಕಾಯಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಅಡೆತಡೆಗಳು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಧೃತಿಗೆಡಲಾರದೆ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಪ್ರಸಾದವನ್ನಷ್ಟೇ ಸ್ವೀಕಾರ ಮಾಡುವಂತದ್ದಲ್ಲ. ನೋವು ನಿಂದೆ ಅಪಮಾನ ಎಲ್ಲರ ಬದುಕಿನಲ್ಲೂ ಬರೋವೆ, ಸನ್ಯಾಸಿಗೂ ಬರೋವೆ, ಸಂಸಾರಿಗೂ ಬರೋವೆ, ಹಿರಿಯ ಕಿರಿಯ ಅನ್ನುವಂತ ಹೆಣ್ಣು ಗಣ್ಣು ಯಾವುದೇ ತಾರತಮ್ಯ ಇರಲಾರದೆ ಪ್ರತಿಯೊಬ್ಬರಿಗೂ ಕೂಡ ಬರುವಂತದ್ದೇ ಆ ಸಮಸ್ಯೆ ಎನ್ನುವಂಥದ್ದು. ಅವೆಲ್ಲವನ್ನು ಕೂಡ ಪ್ರೀತಿಯಿಂದ ಪ್ರಸಾದವನ್ನ ನಮಗೆ ಬೇಕಾಗಿರುವಂತದ್ದನ್ನ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವೋ ಹಾಗೆ ಶರಣರು ಎಲ್ಲ ನೋವು ನಿಂದೆ ಅಪಮಾನ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಅವರು ಆಲೋಚನೆ ಹೇಗಿತ್ತಪ್ಪ ಅಂದ್ರೆ ಆರೋಗ್ಯಕರವಾಗಿರುವಂತಹ ಆಲೋಚನೆ ಬರಲಿ. ಅದೆಲ್ಲವನ್ನೂ ಕೂಡ ಬಂದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಪಾಠ, ನನ್ನ ಬದುಕಿಗೆ ಬುದ್ಧಿಯನ್ನ ಕಲಿಸೋದಕ್ಕೆ ಅದೆಲ್ಲವೂ ಕೂಡ ನನ್ನ ಬದುಕಿನಲ್ಲಿ ಒಂದು ಅನುಭವ ಆಯ್ತು ಅನ್ಕೊಂಡು ಅದೆಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕಕ್ಕೆ ತಲ್ಲಣಕ್ಕೆ ತಳಮಳಕ್ಕೆ ಒಳಗಾಗಲಾರದೆ ಸ್ವೀಕಾರ ಮಾಡುವಂತ ಮನೋಭಾವ ಇದೆಯಲ್ಲ, ಅದು ಆಧ್ಯಾತ್ಮಿಕತೆಗೆ ಬಂದ್ರೆ ಆಧ್ಯಾತ್ಮಿಕತೆಯನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೆಲ್ಲವೂ ಕೂಡ ಸಾಧ್ಯ ಅನ್ನುವಂಥದ್ದು. ಶರಣರು ಈಗ ಎಷ್ಟೋ ಜನ ಅಂತಾರೆ, ತುಂಬಾ ಜನ ಶರಣರು ಅದು ಸಾಧ್ಯ ಆಯ್ತು ನಮಗೆಲ್ಲ ಆಗ್ತದ ಅನ್ನುವಂತ ಹಲವಾರು ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕೊಳ್ತೀವಿ ಅಥವಾ ಇತರರೊಟ್ಟಿಗೆ ಸಂಭಾಷಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೇಳ್ತೀವಿ. ಅವತ್ತಿನ ದಿನಮಾನದಲ್ಲಿರುವಂತ ಕಷ್ಟ ದುಃಖ ನೋವು ಸಮಸ್ಯೆ ಇವತ್ತಿನ ದಿನ ಏನಿಲ್ಲ. ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಕರಗಳು ಪದಾರ್ಥಗಳು ಎಲ್ಲ ಕೈಗೆಟುಕುವಂತೆ ನಮಗೆಲ್ಲವೂ ಕೂಡ ಸಿಗ್ತದೆ ಅನ್ನುವಂಥದ್ದು. ಅದನ್ನ ಸದ್ಬಳಕೆಯನ್ನ ಮಾಡ್ಕೋಬೇಕು, ಅದನ್ನ ಸತ್ಪರಿವರ್ತನೆಯ ಮುಖಾಂತರವಾಗಿ ಸಾರ್ಥಕತೆಯನ್ನ ಮಾಡಬೇಕು ಅಂತ ಸಾರ್ಥಕತೆಯ
ಬದುಕನ್ನ ಕಾಯಕ ದಾಸೋಹವನ್ನ ಮಾಡಿ ಸಂತೃಪ್ತಿಯ ಬದುಕನ್ನ ಬದುಕಿದ್ರು. ಅಂತ ಸಂತೃಪ್ತಿಯ ಬದುಕು ನಿಮ್ಮೆಲ್ಲರಿಗೂ ಕೂಡ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶರಣರು ಹಲವಾರು ರೀತಿಯಾಗಿರ್ತಕ್ಕಂಥ ಶರಣರು ತಮ್ಮ ಬದುಕಿನ ಮೌಲ್ಯವನ್ನ ಜಗತ್ತಿಗೆ ಬಿತ್ತಿದ್ರು ಅನ್ನುವಂಥದ್ದು. ಅಂತ ಮೌಲ್ಯಯುತವಾಗಿರ್ತಕ್ಕಂಥ ಜ್ಞಾನ ಅನುಭವವನ್ನ ಎಡೆಮಾಡಿದ್ರು ಅನ್ನುವಂಥದ್ದು. ಎಷ್ಟೋ ಜನ ಕೂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತಾರೆ. ಕೆಲವೊಬ್ರು ಹೊರಗೆ ಹೋಗಿ ಕಾಯಕವನ್ನ ಮಾಡುವಂಥದ್ದು, ಕೆಲವರು ಇತರರಿಗೆ ಮಾರ್ಗದರ್ಶನ ಮಾಡುವಂತಹ ಮುಖಾಂತರವಾಗಿ ದಾಸೋಹವನ್ನ ಕಾಯಕವನ್ನ ಮಾಡ್ತಾರೆ. ಒಂದೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಾಜಕ್ಕೆ ಸದ್ಬಳಕೆ ಆಗುವಂತ ಸದ್ವಿನಿಯೋಗ ಆಗುವಂತ ಸೇವೆಯ ಮುಖಾಂತರವಾಗಿ ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡಿ ಬದುಕು ಜೀವನವನ್ನ ಹಸನಾಗಿಸಿಕೊಂಡಿರ್ತಕ್ಕಂಥವ್ರು ಹಲವಾರು ಜನ ಶರಣರಿದ್ದಾರೆ. ಅಂತ ಶರಣರ, ಸಂತರ, ಯೋಗಿಗಳ, ತಪಸ್ವಿಗಳ ಮಾರ್ಗದರ್ಶನ, ಅವರ ಬದುಕು ಜೀವನ ನಮಗೆ ಆದರ್ಶಪ್ರಾಯವಾಗಿರಲಿ ಅಂತ ಶರಣರ ಅನುಭಾವಿಗಳ ಸಂದೇಶವನ್ನ ಜಗತ್ತಿಗೆ ನಾನು ಬದುಕಿನಲ್ಲಿ ಕಂಡುಕೊಂಡಿರುವಂತಹ ಅನುಭವಗಳನ್ನ ಎಡೆ ಮಾಡುತ್ತಾ ನಾನು ಯಾವ ರೀತಿಯಾಗಿ ಪರಿವರ್ತನೆ ಆಗಿದ್ದೇನೋ ಅದನ್ನ ಈ ರೀತಿಯಾಗಿ ನಿಮಗೂ ಕೂಡ ಸಾಧ್ಯ ಇದೆ ಎನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ರು. ಆ ರೀತಿಯಾಗಿರ್ತಕ್ಕಂಥ ಪರಿವರ್ತನೆಯ ಮುಖಾಂತರವಾಗಿ ಸತ್ಪಥದಲ್ಲಿ ಸಾಗಿಸುವಂತದ್ದಿದೆಯಲ್ಲ, ಆ ಶರಣ ಮಾರ್ಗದಲ್ಲಿ ಕೊಂಡೊಯ್ಯುವಂಥದ್ದಿದೆಯಲ್ಲ, ಆ ಕೆಲಸವನ್ನ ಶರಣರು ಒಬ್ರು ಇಬ್ಬರಿಗೆ ಮಾಡಲಿಲ್ಲ. ಲಕ್ಷದ ಮೇಲೆ 96,000 ಜನ ಅಲ್ಲಿ ಅನುಭವವನ್ನ ಪಡ್ಕೊಂಡು ಅನುಭವದ ಎಡೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ ಒಂದ್ ಕಡೆ, ಕಲ್ಯಾಣದಲ್ಲಿ ಬೇಡುವವನಿಲ್ಲದೆ ನಾನು ಬಡವನಾದೆ ಅಂತ ಹೇಳ್ತಾರೆ ಶರಣರು. ಯಾರು ಕೂಡ ನನ್ನ ಹತ್ರಕ್ಕೆ ಹೇಳಕ್ಕೆ ಬರ್ತಾ ಇಲ್ಲ, ನಾನು ದಾಸೋಹವನ್ನ ಮಾಡಿ ನನ್ನ ಗುಣ ಸ್ವಭಾವದಿಂದ ಶ್ರೀಮಂತಿಕೆ ಗಳಿಸ್ಕೋಬೇಕು ಅಂತ ಹೇಳ್ತೀನಿ, ಆದ್ರೆ ಇಲ್ಲಿ ಯಾರು ಕೂಡ ಬೇಡವರೇ ಇಲ್ಲ ಅಂತೇಳಿ. ಯಾಕೆ ಬೇಡವರಿರ್ಲಿಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಕಾಯಕವನ್ನ ಮಾಡಿ ಅವರಲ್ಲದೇ ಆಗಿರ್ತಕ್ಕಂಥ ಭಕ್ತಿಯ ಮುಖಾಂತರವಾಗಿ ದಾಸೋಹವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂತ ದಾಸೋಹಂ ಭಾವವನ್ನ, ಸಮರ್ಪಣ ಭಾವವನ್ನ ಅನುಭವ ಮಂಟಪದಲ್ಲಿ ಎಷ್ಟೋ ಜನ ಕಲಿತು ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಂಡು, ಅಂತ ಸಾರ್ಥಕತೆಯ ಬದುಕು ನಾವು ಹೇಳೋದಷ್ಟೇ ಅಲ್ಲ, ಕೇಳೋದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲಿ ಜೀವನದಲ್ಲೂ ಕೂಡ ಅದನ್ನ ಅಳವಡಿಸ್ಕೊಂಡ್ಬಿಟ್ವಿ ಅಂದ್ರೆ ಪರಮಾನಂದವನ್ನ ನಾವು ಅನುಭವಿಸ್ತೀವಿ, ಮುಕ್ತಿ ಪಥದತ್ತ ಸಾಕ್ತೀವಿ, ಆಧ್ಯಾತ್ಮಿಕತೆ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ ಅನ್ನುವಂಥದ್ದು. ಅಂತ ಸತ್ಪಥದಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೆದು ನಮ್ಮ ಬದುಕು ಜೀವನವನ್ನ ಹಸನಾಗಿಸಿಕೊಳ್ಳೋಣ, ಹದ ಮಾಡಿಕೊಳ್ಳೋಣ ಅನ್ನುವಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ನನ್ನ ನುಡಿಯನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ. ಮಾತಾಜಿಯವರು ಪ್ರಸಾದ್ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಒಂದು ಚನ್ನಬಸವಣ್ಣವರ ಒಂದು ವಚನ ನೆನಪು, ತನುವು ಗುರುವಿಗೆ ಅರ್ಪಿಸಿ ಗುರು ಪ್ರಸಾದಿಯಾದ ಬಸವಣ್ಣ, ಲಿಂಗವು ಮನವು ಲಿಂಗಕ್ಕೆ ಅರ್ಪಿಸಿ ಲಿಂಗ ಪ್ರಸಾದಿಯಾದ ಬಸವಣ್ಣ, ಧನವು ಜಂಗಮಕ್ಕೆ ಅರ್ಪಿಸಿ ಜಂಗಮ ಪ್ರಸಾದಿಯಾದ ಬಸವಣ್ಣ, ಹೀಗೆ ತ್ರಿವಿಧವನ್ನು ಅರ್ಪಿಸಿ ಸ್ವಯಂ ಪ್ರಸಾದಿಯಾದ ಬಸವಣ್ಣ. ಯಾರು? ಚನ್ನಬಸವಣ್ಣ. ಅಂದ್ರೆ ಬಸವಣ್ಣದು ಅಷ್ಟು ವಿಶೇಷತೆ ಏನದ ಎಂಬುದು ತಾನೇ ಸ್ವಂತ ಪ್ರಸಾದಿಯಾಗಿರೋಂಥವ್ರು. ಹೇಳ್ತಾರ, ತನು ಗುರುವಿಗೆ ಅರ್ಪಿಸಿರು, ಮನ ಲಿಂಗಕ್ಕೆ ಅರ್ಪಿಸಿರು, ಮತ್ತು ಧನ ಜಂಗಮಕ್ಕೆ ಅರ್ಪಿಸಿರು. ಈ ಮೂರು ಅರ್ಪಿಸಿದ ಮೇಲೆ ಏನು ಉಳಿತದೆ ಹೇಳಿ ಜೀವನದಲ್ಲಿ? ಅಸಲು ತಾನೇ ಪ್ರಸಾದಿಯಾಗಿರು ಅಂದ್ರೆ ಅವರೇ ಸ್ವಯಂ ಪ್ರಸಾದಿಯಾಗಿದ್ದರು ಎಂಬ ಮಾತು. ಅಂತ ಒಂದು ವಿಶೇಷವಾದಂಥ ವ್ಯಕ್ತಿ ಯಾರು? ಬಸವಣ್ಣ. ಇಂಥ ಚರಿತ್ರೆದಾಗ ನಿಮ್ಗೆ ಸಿಗೋದು ಎಲ್ಲಿ? ಇದು ಹಿಸ್ಟ್ರಿ ಅಲ್ಲ, ನಿಮ್ಗೆ ಹೇಳ್ತೀನಿ ನಾನು, ಯಾರಿಗೂ ಹೇಳ್ತೀನಿ ನಾನು, ಹಿಸ್ಟ್ರಿ ಅಲ್ಲ ಇದು. ಇದು ಒಂದು ಆಗೋಗಿದಂಥ ಒಂದು ಒಳ್ಳೆಯ ಇತಿಹಾಸ. ಇದು ನಮ್ಮ ಜೀವನವನ್ನು ಬಾಳುವಂಥ ಒಂದು ಹಾದಿ ತೋರಿಸುವ ಶರಣರೇನದ ಒಂದು ದೊಡ್ಡ ಇತಿಹಾಸ. ಇದಕ್ಕೆ ನಾವು ಅಳವಡಿಸಬೇಕು, ಅದಕ್ಕೆ ನಾವು ಶರಣ ಸಾಹಿತ್ಯವನ್ನು ಓದಬೇಕು. ಈಗ ನಿರಂತರವಾಗಿ ಮಾತಾಜಿಯವರು ಇವತ್ತು 12-13 ದಿವಸ ಆಯ್ತೇನೋ ಪ್ರವಚನ ಹೇಳ್ತಾರೆ. ಅಸಲಿಗೆ ಅದಕ್ಕೆ ನಾವು ಉಪಯೋಗ ಮಾಡ್ಕೋದು ಜೀವನದಾಗ. ವರ್ಷಿಗೆ ಒಂದು ಕೆಪಿ ನಾವು ಕಟ್ಲತ್ತಿದ್ವಿ, ಎಷ್ಟು ರೊಕ್ಕ ಖರ್ಚು ಮಾಡಿ ಲಾಖೋ ರೂಪಾಯಿ ಖರ್ಚು ಮಾಡಿ ಕಟ್ಲತ್ತಿದ್ದೆವು. ಅದಕ್ಕೆ ತಾವೇನಾರ ದಯಮಾಡಿ ಉಪಯೋಗ ಮಾಡ್ಬೋದು. ಎಲ್ಲರೂ ಅಕ್ಕನ ಬಳಗರಾಗಲಿ ನೀವಾಗಲಿ
ಹಾಗಾದ್ರೆ ಏನದ ಶರಣ ಸಾಹಿತ್ಯದ ರಹಸ್ಯ ಇದು ನಾವು ತಿಳಿಬೇಕು. ಒಂದೇ ವಚನಗಳಲ್ಲಿ ನಾವು ಏನದ ನಡೆದ್ರೆ ಅದು ನಮ್ಮ ಜೀವನ ಧನ್ಯ ಇರ್ತ, ಭಾಳ ಶಾಂತಿ ಇರ್ತದೆ ಜೀವನದಿಂದ. ಯಾವುದು ಯಾವ ಮಾತಿನಿಂದ ನಿನಗೇನಾದ ಸುಖ ದುಃಖ ಬಂದ್ರ ಮೇಲೆ ಸರಿ ಸಮಾನ ಕಾಣಿಸ್ತದ. ಅದಕ್ಕೆ ಅಂಥ ಶರಣ ಸಾಹಿತ್ಯವನ್ನು ನಾವು ಓದಿ ಅಳವಡಿಸ್ಕೋಬೇಕು ಮತ್ತು ಇಂಥ ಮಹಾಪೂಜ್ಯರ ಒಂದು ವಿಚಾರಗಳನ್ನು ಕೇಳಿ ನಾವು ಜೀವನ ಧನ್ಯ ಮಾಡ್ಕೋಬೇಕು ಅಂತ ಹೇಳಿ ಈಗ